ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಸೊ ಇವತ್ತು ಮಂಡೇ. ಡೈಲಿ ನಾರ್ಮಲ್ ಅದೇ ಟಿಫನ್ ಅವೆಲ್ಲ ತಿಂದು ಬೇಜಾರಾಗಿತ್ತು. ಸೊ ಹಾಗಾಗಿ ಯಶ್ವಿ ಕೂಡ ಹುಷಾರಿದ್ದಿಲ್ಲ. ಸೊ ಹಾಗಾಗಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ವೈಟ್ ಸಾಸ್ ಪಾಸ್ತಾ ಮಾಡಿದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತ. ಹೇಗೆ ಮಾಡಿದ್ದೀನಿ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಮತ್ತು ರಕ್ಷಿತ್ ಬರ್ತಾನೆ, ಅವನದು ಹೆಂಗೆ ಇರುತ್ತೆ ಅಂತ ರಿಯಾಕ್ಷನ್ ನೋಡೋಣ. ಸೊ ಹಾಯ್, ನಾನು ಫಸ್ಟ್ ಟೈಮ್ ವೈಟ್ ಸಾಸ್ ಪಾಸ್ತಾ ಮಾಡ್ತಿದ್ದೀನಿ, ಅಂದರೆ ಫ್ರಮ್ ಸ್ಕ್ರ್ಯಾಚ್. ಅಲ್ಲಿಂದನೂ ವೈಟ್ ಸಾಸ್ ಪಾಸ್ತಾ ಮಾಡ್ತಿದ್ದೀನಿ. ನಮ್ಮ ಯಶ್ವಿ ಯಾಕೋ ಏನು ತಿಂತಾ ಇಲ್ಲ, ಹುಷಾರು ಬೇರೆ ಇಲ್ಲ. ಅದಕ್ಕೆ ಮತ್ತು ನಮ್ಮ ರಕ್ಷಿತನು ಯಾವತ್ತೂ ನಾನು ಪಾಸ್ತಾ ಟ್ರೈ ಮಾಡಿಲ್ಲ ಅಂತ ಹೇಳ್ದ. ಸೊ ಪಾಸ್ತಾ ರೆಸಿಪಿ ಎಲ್ಲರೂ ಆಲ್ಮೋಸ್ಟ್ ಕೆಲವ್ರು ಮಾಡಿರ್ತಾರೆ, ಕೆಲವ್ರು ಮಾಡಿರಲ್ಲ. ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂದರೆ ಫುಲ್ ಕಂಪ್ಲೀಟಾಗಿ ತೋರಿಸಲ್ಲ, ಡೀಟೇಲಾಗಿ ಹಾಗೆ ಮೇಲಿಂದ ಮೇಲೆ ತೋರಿಸ್ತೀನಿ. ಸೊ ಬಾಣಲೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಬಟರ್ ಹಾಕಿದ್ದೀನಿ. ಸೊ ಇಲ್ಲಿ 2 ಟೇಬಲ್ ಸ್ಪೂನ್ ಬಟರ್ ಹಾಕಿದ್ದೀನಿ. ಸೊ 2 ಟೇಬಲ್ ಸ್ಪೂನ್ ಬಟರ್ ಅಂತ ಅಂದರೆ 2 ಸ್ಪೂನ್ ಮೈದಾ ಹಾಕಬೇಕಂತ. ಸೊ 2 ಸ್ಪೂನ್ ಮೈದಾ ಹಾಕಿದ್ದೀನಿ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮೈದಾ ಆ್ಯಡ್ ಮಾಡಿಕೊಂಡೆ, ಅದೊಂಥರ ಘಮ ಅಂತ ಪರಿಮಳ ಬರುತ್ತೆ, ಅಂದರೆ ಅರೋಮಾ ಬರುತ್ತೆ. ಆಮೇಲೆ ಬಟರ್ ಮತ್ತು ಮೈದಾ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ಅಲ್ಲೂ ಮಿಕ್ಸ್ ಆಗಿಬಿಟ್ಟಿದೆ ಅದು. ಎಷ್ಟು ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಎಷ್ಟು ಹಾಲು ಹಾಕಿದ್ರೂ ಅದು ಗಟ್ಟಿ ಆಗ್ತಾನೆ ಇರುತ್ತೆ. ಸೊ ನೋಡಿ, ಈ ಥರ ಬಟರ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಲ್ಕ್ ಹಾಕ್ತಾ ಇದು ಎಷ್ಟು ಹಾಲು ಹಾಕಿದ್ರೂ ಕಡಿಮೆನೇ, ಯಾಕಂದರೆ ಅದು ಗಟ್ಟಿ ಆಗ್ತಾನೇ ಇರುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಹಾಲು ಹಾಕ್ಕೊಂಡೆ, ಇವಾಗ ಸಾಲ್ಟ್ ಹಾಕ್ಕೊತೀನಿ. ಅಂದರೆ ಸೊ ಇನ್ನೊಂದು ಪ್ಯಾನ್ ಹಾಕಿದ್ದೀನಿ, ಇದಕ್ಕೆ ಸ್ವಲ್ಪ ಬಟರ್ ಆ್ಯಡ್ ಮಾಡಿಕೊಂಡು ಗಾರ್ಲಿಕ್ ಹಾಕ್ತಾ ಇದ್ದೀನಿ. ಗಾರ್ಲಿಕ್ ಮತ್ತು ಕ್ಯಾಪ್ಸಿಕಮ್ನ ಸಾಟೆ ಮಾಡ್ಕೊತೀನಿ. ಆಮೇಲೆ ಇನ್ನೊಂದೇನಂದರೆ, ನಾನು ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಅದನ್ನು ಕಲೆಕ್ಟ್ ಮಾಡಿ ಜಾಸ್ತಿನೇ ಕೊಟ್ಟಿರ್ತಾರೆ. ಸೊ ಅದನ್ನೇ ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕ್ತೀನಿ. ಸೊ ಇದೆಲ್ಲ ಸೀರೋಗ್ಬಿಟ್ಟಿದೆ. ಅಂದರೆ ಹಾಗೆ ಲೈಟಾಗಿ ಸಾಟೆ ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು. ಬೇಯಿಸಿಟ್ಕೊಂಡಿದ್ನಲ್ಲ ಆ ಪಾಸ್ತಾನ ಇದಕ್ಕೆ ಸ್ವಲ್ಪ ಆಯಿಲ್ ಮತ್ತು ಸಾಲ್ಟ್ ಹಾಕಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಆ್ಯಡ್ ಮಾಡೋಣ. ಅಂದರೆ ಜಾಸ್ತಿನೇ ಬೇಯಿಸಿದ್ದೀನಿ ನಾನು, ಮಾಡಿದ್ದೀನಿ ಕ್ವಾಂಟಿಟಿ, ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀನಿ. ಸೊ ನೋಡಿ, ಈ ಥರ ಬಂದಿದೆ. ಇದು ಫುಲ್ ಕ್ರೀಮಿ ಥರ. ನಾನು ಸ್ವಲ್ಪ ಎಕ್ಸ್ಟ್ರಾ ಚೀಸ್ ಆ್ಯಡ್ ಮಾಡ್ತೀನಿ. ನೋಡಿ, ಸಾಟೆಡ್ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ ನಾನಿಲ್ಲಿ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಿದ್ದೀನಿ. ಅವೆರಡು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಜಾಸ್ತಿನೇ ಹಾಕಿರಬೇಕು, ಯಾಕಂದರೆ ಅದು ಖಾರ ಹಾಲೆಲ್ಲ ಹಾಕಿರ್ತೀವಲ್ಲ. ಸೊ ಹಾಗಾಗಿ ಟೇಸ್ಟು ಮೈಲ್ಡಾಗಿರುತ್ತೆ. ಸೊ ಜಾಸ್ತಿ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅವೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಡೆಲಿಷಿಯಸ್ ಪಾಸ್ತಾ ರೆಡಿ. ಸೊ ರಕ್ಷಿತ್ ಬಂದಿದ್ದಾನೆ ರಾಖಿ ಕಟ್ಟಿಸ್ಕೊಳ್ಳೋಕ್ಕೆ. ಮತ್ತೆ ಪಾಸ್ತಾ ಮಾಡಿದ್ದೀನಿ. ಪಾಸ್ತಾನ ಟ್ರೈ ಮಾಡಿಸ್ತೀನಿ ಇವಾಗ ಹೆಂಗಿದೆ ಅಂತ ರಿವ್ಯೂ ಹೇಳ್ಬೇಕು ಅವನು. ಸೊ ಇಲ್ಲಿ ರಾಖಿ ಕಟ್ಟಬೇಕಾದ್ರೆ ಅವನ್ನ ಆಗಾಗಲೇ ಹೇಳ್ತಾ ಇದ್ದ, ನಂದು ಕ್ಯಾಮ್ರಾದಲ್ಲಿ ಹಾಕಬೇಡ ಇಲ್ಲಾಂದರೆ ಮಾತಾಡ್ಸೋದೇ ಇಲ್ಲ ಅಂತ. ಇಲ್ಲಿ ನೋಡಿ, ಇಲ್ಲಿ ಯಶ್ವಿ 2 ಸರಿ ತಿಂದಿದ್ದಾನೆ ಪಾಸ್ತಾ. ಅವನಿಗೆ ತುಂಬಾ ಇಷ್ಟ ಆಗಿತ್ತು. ಸೊ ಮತ್ತೆ ಅದನ್ನೇ ತಿನ್ನಿಸ್ತಾಯಿದ್ದೆ ಸ್ವಲ್ಪ ಹೊತ್ತು ಬಿಟ್ಟು. ಸೊ ರಕ್ಷಿತ್ ಬಂದಿದ್ದ, ರಾಖಿ ಕಟ್ಟಿದೆ, ಪಾಸ್ತಾನು ಟೇಸ್ಟ್ ಮಾಡ್ದ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ದ. ಅಂದರೆ ಫಸ್ಟ್ ಟೈಮ್ ಆದ್ರೂ ಚೆನ್ನಾಗಿದೆ ಅಂತ ಹೇಳ್ದ. ಮತ್ತು ರಾಖಿ ಕಟ್ಟಿದೆ, ಅದು ಫೋಟೋ ತೆಗಿಬೇಕಿತ್ತು, ವಿಡಿಯೋ ಮಾಡಬೇಕಾದ್ರೆ ನನಗೆ ಇಷ್ಟ ಇಲ್ಲ, ತೆಗಿಬೇಡ ಅಂತ ಹೇಳಿದೆ. ಒಂದು ಸ್ವಲ್ಪ ಶೂಟ್ ಮಾಡಿದ್ದನ್ನು ಹಾಕಬೇಡ ಅಂತ ಹೇಳಿ. ಚೇತನ್ ಯಾವಾಗಲೂ ಮನೇಲಿ ಇರ್ತಿದ್ದ.
ಸೊ ಇಬ್ಬರು ಇರಬೇಕು ಅವನಿಗೆ, ಒಬ್ಬರು ಇಲ್ಲಾಂದ್ರೂ ಆಗಲ್ಲ. ಆದ್ರೂ ಹೆಂಗೋ ಮ್ಯಾನೇಜ್ ಎಲ್ಲ ಮಾಡಿ ಆಟ ಆಡಿಸ್ತಿದ್ದೀನಿ. ಇವಾಗ ಸ್ವಲ್ಪ ಆಟ ಆಡ್ತಿದ್ದಾನೆ. ಸೊ ತೋರಿಸ್ತೀನಿ ನೋಡಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್.